ಚಿಂಕಿ ಹಕ್ಕಿ ಕಾಡು ಸುತ್ತಾಡೋಕೆ ಹೋಗ್ತಾಳೆ. ಅಲ್ಲಿ ನದಿ ಹತ್ರ ಚಿಂಕಿ ಇದ್ದಾಗ ಅಲ್ಲಿಗೆ ಪಿಂಕಿ, ಮುನ್ನ, ಜಗ್ಗು ಬರ್ತಾರೆ. ಇದೇನೇ ನೀನಿಲ್ಲಿ? ನಿನ್ನನ್ಯಾರು ಈ ನದಿ ಹತ್ರ ಬರೋದಕ್ಕೆ ಹೇಳಿದ್ರು? ಒಂದ್ಸಲ ನಿನ್ನ ಮುಖನ ಈ ನೀರಿನಲ್ಲಿ ನೋಡ್ಕೊಂಡಿದೀಯಾ? ಒಂದ್ಸಲ ನೋಡ್ಕೋ ಅಂತ ಚಿಂಕಿ ಹಕ್ಕಿನ ಪಿಂಕಿ ಹಕ್ಕಿ ನೀರಿಗೆ ದೂಡ್ತಾಳೆ. ಅರೆ ಪಿಂಕಿ, ನೀನೇನು ಮಾಡ್ತಾ ಇದೀಯಾ? ಆದರೆ ಚಿಂಕಿ ಕೂಡಲೇ ಆ ನೀರಿನಿಂದ ಹೊರ ಬರ್ತಾಳೆ. ಅವಳಿಗೆ ಅವಳಮ್ಮ ಎಲ್ಲ ವಿದ್ಯೆನೂ ಕಲಿಸಿದ್ರು. ಪಿಂಕಿ, ನೀನೆಷ್ಟು ಕೆಟ್ಟೋಳು! ಸ್ವಂತ ನಿನ್ನ ಸಹೋದರಿಯನ್ನೇ ನೀರಿಗೆ ದೂಡಿದ್ಯಾ ಅಂದ ಮೇಲೆ ನಾಳೆ ನಮಗೂ ಏನಾದರೂ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ನೀನು. ನಮಗೆ ನಿನ್ನ ಫ್ರೆಂಡ್ಶಿಪ್ ಬೇಡ. ಇವತ್ತಿನಿಂದ ಚಿಂಕಿ ನಮ್ಮ ಫ್ರೆಂಡ್. ಹೌದು ಚಿಂಕಿ, ನಾನು ಮುನ್ನ, ಇವನು ಜಗ್ಗು. ಇನ್ನು ಮುಂದೆ ನೀನು ನಮ್ಮ ಜೊತೆ ಆಡೋದಕ್ಕೆ, ಸುತ್ತಾಡೋದಕ್ಕೆ, ಹಣ್ಣು ತಿನ್ನೋದಕ್ಕೆ ಬರ್ತೀಯಾ? ಆ ಮಾತು ಕೇಳಿ ಚಿಂಕಿ ಹಕ್ಕಿಗೆ ತುಂಬ ಖುಷಿಯಾಯಿತು. ಆದರೆ ಸ್ವಲ್ಪ ಬೇಜಾರು ಆಯಿತು. ನಾನು ಬರ್ತೇನೆ, ಆದರೆ ನಮ್ಮ ಜೊತೆ ಪಿಂಕಿನೂ ಬರಲಿ. ನನ್ನಿಂದಾಗಿ ಅವಳು ನಿಮ್ಮ ಗೆಳೆತನ ಕಳ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಹೌದು ಕಣೆ, ಇದೆಲ್ಲ ಆಗಿದ್ದು ನಿನ್ನಿಂದಾನೇ. ನನ್ನ ಫ್ರೆಂಡ್ಸ್ ಕೂಡ ಇವತ್ತು ನನ್ನಿಂದ ದೂರ ಆಗ್ತಿದ್ದಾರೆ. ಎಲ್ಲರ ಎದುರು ನನ್ನನ್ನು ಕೆಟ್ಟವಳನ್ನಾಗಿ ಮಾಡ್ತಿದ್ದೀಯಾ ಅಲ್ವಾ? ಅಷ್ಟು ಹೇಳೋದ್ರ ಒಳಗೆ ಪಿಂಕಿ ಹಕ್ಕಿ ಕಾಲು ಜಾರಿ ನದಿ ನೀರಿಗೆ ಬೀಳ್ತಾಳೆ. ಅಮ್ಮ, ನನಗೆ ಈಜೋದಕ್ಕೆ ಬರಲ್ಲ, ಪ್ಲೀಸ್ ಸಹಾಯ ಮಾಡಿ, ಪ್ಲೀಸ್ ಸಹಾಯ ಮಾಡಿ ಜಗ್ಗು, ಮುನ್ನ. ಕೂಡಲೇ ಹಿಂದು ಮುಂದೆ ನೋಡದೆ ಚಿಂಕಿ ಹಕ್ಕಿ ಪಿಂಕಿ ಹಕ್ಕಿನ ನದಿ ನೀರಿನಿಂದ ಮೇಲೆತ್ತಾಳೆ. ಮುನ್ನ ಹೇಳ್ತಾನೆ, ಪಿಂಕಿ, ನೀನು ಚಿಂಕಿಗೆ ಎಷ್ಟು ಕೆಟ್ಟದನ್ನು ಬಯಸ್ತಾ ಇದ್ರೂ ಅವಳು ಮಾತ್ರ ನಿನಗೆ ಒಳ್ಳೆಯದನ್ನೇ ಬಯಸ್ತಾಳೆ. ಇಂತಹ ಸಹೋದರಿಯನ್ನು ಪಡ್ಕೊಂಡಿರೋ ನೀನು ಗ್ರೇಟ್. ಚಿಂಕಿ ಮತ್ತು ಪಿಂಕಿ ಮನೆಗೆ ಹೋಗ್ತಾರೆ. ಇಬ್ಬರು ಸಹೋದರಿಯರು ಒಟ್ಟಾಗಿ ಮನೆಗೆ ಬಂದಿರೋದನ್ನು ನೋಡಿದ ಮೈನಾ ಹಕ್ಕಿಗೆ ತುಂಬ ಆಶ್ಚರ್ಯವಾಗಿತ್ತು. ಕೊಟ್ಟ ತಿಂಡಿನ ಸುಮ್ಮನೆ ತಿಂತಾ ಇದ್ದ ಪಿಂಕಿನ ನೋಡಿ ಮೈನಾಳಿಗೆ ಇನ್ನೂ ಆಶ್ಚರ್ಯವಾಗಿತ್ತು. ಯಾಕಂದರೆ ಅವಳು ಯಾವತ್ತೂ ಚಿಂಕಿಗೆ ಏನೂ ಹೇಳದೆ ಅವಳಿಗೆ ರೇಗದೆ ತಿಂದವಳೇ ಅಲ್ಲ. ಮರುದಿನ ಪಿಂಕಿ ಹಕ್ಕಿ ಅಮ್ಮನ ಹತ್ರ ಹೇಳ್ತಾಳೆ, ಅಮ್ಮ, ನಾವಿವತ್ತು ಹಣ್ಣು ತಿನ್ನೋದಕ್ಕೆ ಆ ದೊಡ್ಡ ನದಿ ಇದೆಯಲ್ಲ ಅದರ ಹತ್ರ ಹೋಗ್ತಾ ಇದ್ದೇವೆ, ಹೋಗೋದಾ? ಆಯಿತು, ಹೋಗಿ ಬಾ, ಜಾಗ್ರತೆ ಮಾಡು. ನಾನೊಬ್ಬಳೇ ಹೋಗ್ತಾ ಇಲ್ಲಮ್ಮ, ಇನ್ನು ಮುಂದೆ ನನ್ನ ಜೊತೆ ನನ್ನ ಸಹೋದರಿ ಚಿಂಕಿನೂ ಬರ್ತಾ ಇದ್ದಾಳೆ. ನಾವಿಬ್ಬರು ಒಟ್ಟಿಗೆ ಹೋಗ್ತಾ ಇದ್ದೇವೆ. ಮಗಳು ಆಡಿದ ಆ ಮಾತು ಕೇಳಿ ಮೈನಾಳಿಗೆ ಆಶ್ಚರ್ಯದ ಜೊತೆಗೆ ಖುಷಿನೂ ಆಗಿತ್ತು. ಅಮ್ಮ, ನಾನು ಹೋಗಿ ಬರಲಾ ಪಿಂಕಿ ಜೊತೆಗೆ? ಮಗಳು ಎಲ್ಲರ ಹಾಗೆ ಖುಷಿಯಾಗಿರೋದನ್ನು ನೋಡಿ ಮೈನಾಳ ಮನಸ್ಸಿಗೆ ಸಮಾಧಾನ ಆಗಿತ್ತು. ಇಬ್ಬರು ಪಿಂಕಿ ಚಿಂಕಿ ಹೋಗ್ತಾ ಇರೋದನ್ನೇ ನೋಡಿಬಿಡ್ತಾಳೆ ಅಮ್ಮ ಹಕ್ಕಿ. ಈ ಕಥೆಯಿಂದ ಏನು ತಿಳಿದು ಬರ್ತದೆ ಅಂದರೆ, ಮೈ ಬೇಲಿನ ಬಣ್ಣ ಯಾವತ್ತೂ ಶಾಶ್ವತ ಅಲ್ಲ, ಅದು ನಿಜವಾದ ಬಣ್ಣನೂ ಅಲ್ಲ. ನಿಜವಾದ ಸೌಂದರ್ಯತೆ ಇರುವುದು ಮನಸ್ಸಿನಲ್ಲಿ. ಕೆಟ್ಟ ಮನಸ್ಥಿತಿ ಇದ್ದರೆ ಕೆಟ್ಟದೇ ಆಗ್ತಾ ಹೋಗ್ತದೆ, ಒಳ್ಳೆಯದನ್ನು ಅಂದ್ಕೊಂಡ್ರೆ ಒಳ್ಳೆಯದೇ ಆಗ್ತಾ ಹೋಗ್ತದೆ. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೈನಾ ಮಗಳೇ, ನಿನ್ನ ಮೊಟ್ಟೆಯಿಂದ ಒಂದು ಮುದ್ದಾದ ಗಂಡು ಮರಿ ಹೊರ ಬಂದಿದೆ. ಹಾಂ ಅಜ್ಜಮ್ಮ, ನಾನಿವತ್ತು ತುಂಬ ಖುಷಿಯಲ್ಲಿದ್ದೇನೆ. ಎಷ್ಟು ಸಮಯದಿಂದ ಕಾಯ್ತಾ ಇದ್ದೇನೆ ಈ ಮರಿಗೋಸ್ಕರ. ಇವತ್ತು ನಾನು ಅಮ್ಮ ಆಗ್ತಿದ್ದೇನೆ. ಈ ಮಗ ನನ್ನ ಜೀವನ. ನನ್ನ ಗಂಡ ಶ್ಯಾಮ್ ಹಕ್ಕಿಗೆ ಈ ವಿಷಯ ಗೊತ್ತಾದರೆ ಅವರು ತುಂಬ ಖುಷಿಪಡ್ತಾರೆ. ಈ ಮುದ್ದಾದ ಪ್ರೀತಿಯ ಮಗನನ್ನು ನೋಡಿ ಅವರ ಕಣ್ಣು ತುಂಬಿ ಬರ್ತದೆ. ಅವರಿಗೆ ಕೂಡ ತುಂಬ ಸಮಯದಿಂದ ಅಪ್ಪ ಆಗೋ ಆಸೆ ಇತ್ತು.
ಇಲ್ಲಿ ಶ್ಯಾಮ್ ಹಕ್ಕಿ ಒಬ್ಬ ಸೇಟ್ನ ಹತ್ತಿರ ಕೆಲಸ ಮಾಡ್ತಾ ಇದ್ದ. ಬೆಳಗ್ಗೆ ಬೇಗ ಎದ್ದು ಕೆಲಸಕ್ಕೆ ಹೋಗ್ತಾ ಇದ್ದ. ಮತ್ತೆ ಸಂಜೆ ತಡದವರೆಗೆ ಕೆಲಸ ಮಾಡ್ತಾ ಇದ್ದ. ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿದ ಮೇಲೆ ಅವನಿಗೆ ಸ್ವಲ್ಪ ಹಣ ಸಿಗ್ತಾ ಇತ್ತು. ಇದರಿಂದ ಶ್ಯಾಮ್ ಹಕ್ಕಿ ಅವನ ಪರಿವಾರದ ಖರ್ಚು ವೆಚ್ಚಗಳನ್ನು ನೋಡ್ತಾ ಇದ್ದ. ಮದುವೆಯಾದ ಸುಮಾರು ವರ್ಷಗಳ ನಂತರ ಮೈನಾ ಹಕ್ಕಿ ಒಂದು ಮೊಟ್ಟೆಯನ್ನು ಇಟ್ಟಿದ್ಲು. ಸ್ವಲ್ಪ ದಿನದಲ್ಲಿಯೇ ಅವಳ ಮೊಟ್ಟೆಯಲ್ಲಿ ಮರಿ ಹೊರಬರುವುದರಲ್ಲಿತ್ತು. ಅದರ ಕಾಯುವಿಕೆಯಲ್ಲಿ ಇಬ್ಬರು ಗಂಡ ಹೆಂಡತಿ ಇದ್ರು. ಸಂಜೆಯ ಹೊತ್ತಿಗೆ ಶ್ಯಾಮ್ ಹಕ್ಕಿ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ತನಗೆ ಗಂಡು ಮರಿ ಹುಟ್ಟಿದ ಖುಷಿಯಲ್ಲಿ ಶ್ಯಾಮ್ ಹಕ್ಕಿ ಇದ್ದ. ಮೈನಾ, ನಾನಿವತ್ತು ತುಂಬ ಖುಷಿಯಲ್ಲಿದ್ದೇನೆ. ಇವತ್ತು ನಾನು ಅಪ್ಪ ಆಗಿದ್ದೇನೆ. ಅಪ್ಪ ಆಗೋದ್ರಲ್ಲಿ ಎಷ್ಟೊಂದು ಖುಷಿ ಇದೆ ಗೊತ್ತಾ ನಿನಗೆ? ಹಾ ರೀ, ನನಗೆ ಕೂಡ ಅದೇ ರೀತಿ ಖುಷಿ ಆಗ್ತಿದೆ. ಆದರೆ ಅಚಾನಕ್ಕಾಗಿ ಒಂದು ದಿನ ಮೈನಾ ಹಕ್ಕಿ ರೋಗಗ್ರಸ್ತಳಾಗ್ತಾಳೆ. ಶ್ಯಾಮ್ ಹಕ್ಕಿ ಅವಳನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾನೆ. ಆದರೂ ಅವಳ ರೋಗ ಗುಣ ಆಗಲೇ ಇಲ್ಲ. ಇದೇನಾಯ್ತು ಮೈನಾ ನಿಂಗೆ? ನಿನ್ನ ಆರೋಗ್ಯ ಸುಧಾರಿಸ್ತಾನೇ ಇಲ್ಲ. ಇವಾಗ ನಾನು ಏನು ಮಾಡಲಿ? ನೀನಿಲ್ದೆ ನಾನು ಹೇಗೆ ಬದುಕಲಿ? ನಮ್ಮ ಮಗ ಗೋಲು ಕೂಡ ತುಂಬ ಚಿಕ್ಕೋನು. ನನಗೇನೂ ಆಗಲ್ಲ ರೀ, ನೀವು ಚಿಂತೆ ಮಾಡಬೇಡಿ. ಶ್ಯಾಮ್ ಹಕ್ಕಿಗೆ ಕೆಲಸ ಮಾಡಲಿಕ್ಕೆ ಕೂಡ ಮನಸ್ಸಿರಲಿಲ್ಲ. ಅವನು ಸೇಟ್ನ ಹತ್ತಿರ ರಜಾ ತಗೊಂಡು ಮನೆಗೆ ಬರ್ತಾನೆ. ವಾಪಸ್ ಮನೆಗೆ ಬರುವಾಗ ಅವನು ಅಲ್ಲಿ ಒಂದು ನದಿಯ ಹತ್ರ ಹೋಗ್ತಾನೆ. ಮತ್ತೆ ಅಲ್ಲಿ ಬೇಜಾರಲ್ಲಿ ಕೂತ್ಕೊಳ್ತಾನೆ. ಆವಾಗ ಶ್ಯಾಮ್ ಹಕ್ಕಿಗೆ ತುಂಬ ಒಳ್ಳೆ ರೀತಿಯ ಸುವಾಸನೆ ಬರ್ತದೆ. ಅವನು ಅಲ್ಲಿ ಇಲ್ಲಿ ನೋಡ್ತಾನೆ. ಹತ್ತಿರದಲ್ಲೇ ಒಂದು ಸುಂದರವಾದ ಹೂವಿನ ಗಿಡ ಇತ್ತು. ಅದರಿಂದ ಸುವಾಸನೆ ಬರ್ತಾ ಇತ್ತು. ಆ ಸುವಾಸನೆಯಿಂದ ಅವನ ಗೊಂದಲವಾದ ಮನಸ್ಸು ನಿರಾಳವಾಗಿತ್ತು. ಅವನಿಗೆ ಅನ್ನಿಸ್ತಾ ಇತ್ತು, ನನಗೆ ಏನೂ ಚಿಂತೆ ಇಲ್ಲ ಅಂತ. ಶ್ಯಾಮ್ ಹಕ್ಕಿ ಆ ಹೂವನ್ನು ತಗೊಂಡು ಮನೆಗೆ ಹೋಗ್ತಾನೆ. ಮನೆಯಲ್ಲಿ ದೇವರ ಎದುರು ಆ ಹೂವು ಇಟ್ಟು, ದೇವ್ರೇ, ನನ್ನ ಹೆಂಡತಿಯ ಆರೋಗ್ಯವನ್ನು ಸರಿ ಮಾಡು. ಅವಳು ಸುಧಾರಿಸಬೇಕು. ಮೊದಲಿನ ಥರ ಖುಷಿಯಾಗಿರಬೇಕು. ನನಗೆ ನನ್ನ ಮನೆಯಲ್ಲಿ ಮೊದಲಿನ ಥರ ಖುಷಿ ನೋಡಬೇಕು ದೇವ್ರೇ. ಆವಾಗ ಆ ಹೂವಿನಿಂದ ಬರುತ್ತಿದ್ದ ಸುವಾಸನೆ ಗೂಡಿನಲ್ಲೆಲ್ಲ ಕಡೆ ಶುರುವಾಯಿತು. ಆ ಸುವಾಸನೆಯಿಂದ ಮೈನಾ ಹಕ್ಕಿಯ ಆರೋಗ್ಯ ಕೂಡ ಸರಿಯಾಗಿತ್ತು. ಅವಳು ಮೊದಲಿನ ರೀತಿ ಆಗ್ತಾಳೆ. ಅಮ್ಮ, ನೀವು ಹುಷಾರಾದ್ರಾ? ಹೌದು ಗೋಲು, ನಾನು ಹುಷಾರಾಗಿದ್ದೇನೆ. ಈ ಸುವಾಸನೆ ಎಲ್ಲಿಂದ ಬರ್ತಾ ಇದೆ? ಈ ಸುವಾಸನೆಯಿಂದ ನನಗೆ ಒಳ್ಳೆಯ ಅನುಭವ ಆಗ್ತಾ ಇದೆ. ನನಗೆ ಅನ್ನಿಸ್ತಾ ಇದೆ ನಾನು ಹುಷಾರಾಗಿದ್ದೇನೆ ಅಂತ. ದೇವ್ರೇ, ನೀವು ನನ್ನ ಮಾತು ಕೇಳಿಸಿಕೊಂಡ್ರಿ ಅನ್ಸುತ್ತೆ. ಆವಾಗ ಅಲ್ಲಿಗೆ ಅಜ್ಜಮ್ಮ ಬರ್ತಾಳೆ. ಶ್ಯಾಮ್, ಈ ಸುವಾಸನೆ ಎಲ್ಲಿಂದ ಬರ್ತಾ ಇದೆ? ನನಗೆ ಅನ್ನಿಸ್ತಾ ಇದೆ ಈ ಹೂವಿನ ಸುವಾಸನೆಯಲ್ಲಿ ಏನೋ ಒಂದು ಥರ ಜಾದುವಿನ ಆಕರ್ಷಣೆ ಇದೆ ಅಂತ. ಹಾ ಅಜ್ಜಮ್ಮ, ಸತ್ಯವಾಗ್ಲೂ ಈ ಹೂವಿನ ಸುವಾಸನೆಯಲ್ಲಿ ಏನೋ ಒಂದು ರೀತಿಯ ಶಕ್ತಿ ಇದೆ. ಇದರಿಂದ ನಾನು ಹುಷಾರಾದೆ. ಎಲ್ಲನೂ ಸರಿಯಾಗಿಯೇ ಆಯ್ತಲ್ವಾ ಮಗಳೇ? ಚೆನ್ನಾಗಿರಿ. ಒಂದು ಕಾಡಿನಲ್ಲಿ ಮೈನಾ ಹಕ್ಕಿಯ ಮದುವೆ ಶ್ಯಾಮ್ ಹಕ್ಕಿಯ ಜೊತೆ ಆಗ್ತದೆ. ಆದರೆ ಶ್ಯಾಮ್ ಹಕ್ಕಿ ತುಂಬ ಆಲಸ್ಯಾಗಿದ್ದ. ಅವನು ಯಾವುದೇ ಕೆಲಸವನ್ನ ಮಾಡ್ತಿರ್ಲಿಲ್ಲ. ದಿನವಿಡೀ ತಿಂತಾನೇ ಇರ್ತಾ ಇದ್ದ, ಮತ್ತೆ ಮಲಗ್ತಾ ಇರ್ತಿದ್ದ. ಶ್ಯಾಮ್ ಹಕ್ಕಿಯ ಆ ಸೋಮಾರಿತನದಿಂದ ಮೈನಾ ಹಕ್ಕಿ ರೋಸಿ ಹೋಗಿದ್ಲು. ಮೈನಾ, ನನಗೆ ತುಂಬ ಹಸಿವಾಗ್ತಿದೆ. ನನಗೆ ತಿನ್ನಲಿಕ್ಕೆ ಏನಾದರೂ ಇದ್ರೆ ಕೊಡು. ರೀ, ಇವತ್ತು ನಿಮಗೆ ಏನೂ ಇಲ್ಲ, ಊಟನೂ ಇಲ್ಲ, ಏನೂ ಸಿಗಲ್ಲ. ನೀವು ಯಾವಾಗಲೂ ತಿಂತೀರಾ ಮತ್ತು ಮಲಗ್ತೀರಾ ಅಷ್ಟೇ. ತಿಂದು ತಿಂದು ದಪ್ಪ ಆಗ್ತಿದ್ದೀರಾ ನೀವು. ಸ್ವಲ್ಪ ಹೊರಗಡೆ ಹೋಗಿ ಕೆಲಸ ಮಾಡಿ.
ಮೈನಾ, ನನ್ನ ಹತ್ರ ಕೆಲಸ ಮಾಡಲಿಕ್ಕೆಲ್ಲ ಆಗಲ್ಲ. ನೀನು ಸುಮ್ಮನಿರು. ಇವಾಗ ನನಗೆ ತಿನ್ನಲಿಕ್ಕೆ ಕೊಡು. ಮೈನಾ ಹಕ್ಕಿ ಸುಮ್ಮನಾಗಿ ಗಂಡನಿಗೆ ಊಟ ಕೊಡ್ತಾಳೆ. ನನಗೆ ಗೊತ್ತಾಗ್ತಾ ಇಲ್ಲ ಇವರಿಗೆ ಯಾವಾಗ ಬುದ್ಧಿ ಬರ್ತದೆ ಅಂತ. ನನಗೆ ಇವರ ಸೋಮಾರಿತನ ದೂರ ಮಾಡಲಿಕ್ಕೆ ಏನಾದರೂ ಉಪಾಯ ಮಾಡಲೇಬೇಕು. ಮೈನಾ ಹಕ್ಕಿ ಅಷ್ಟು ಯೋಚನೆ ಮಾಡಿ ಮನೆ ಕೆಲಸಕ್ಕೆ ಹೊರಗಡೆ ಹೋಗ್ತಾಳೆ. ಮೈನಾ ಹಕ್ಕಿ ಮನೆಯ ಖರ್ಚು ನಿರ್ವಹಿಸುವುದಕ್ಕೆ ಬೇರೊಂದು ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಸಂಜೆಯ ಹೊತ್ತಾಗಿತ್ತು. ಮೈನಾ ಹಕ್ಕಿ ಕೆಲಸ ಮುಗಿಸಿ ಮನೆಗೆ ಬರ್ತಾ ಇದ್ಲು. ಆವಾಗ ಅವಳಿಗೆ ಒಂದು ಮಾವಿನ ಮರ ನೋಡಲಿಕ್ಕೆ ಸಿಗ್ತದೆ. ಅವಳು ಆ ಮಾವಿನ ಮರದ ಅಡಿಯಲ್ಲಿ ಬಂದು ಕುಳಿತುಕೊಳ್ತಾಳೆ. ಮತ್ತೆ ಯೋಚನೆ ಮಾಡ್ತಾಳೆ, ನನ್ನ ಗಂಡನ ಆಲಸ್ಯ ದೂರ ಮಾಡಲಿಕ್ಕೆ ನಾನೇನಾದರೂ ಮಾಡಲೇಬೇಕು. ಇಲ್ಲಾಂದರೆ ನನ್ನ ಗಂಡ ಕಾಯಿಲೆ ಬೀಳೋದಂತೂ ಖಂಡಿತ. ಮೈನಾ ಹಕ್ಕಿಯ ಚಿಂತೆ ನೋಡಿ ಆ ಮಾವಿನ ಮರ ಮಾತನಾಡಲಿಕ್ಕೆ ಶುರು ಮಾಡ್ತಿದೆ. ಹಕ್ಕಿ ಗೆಳತಿ, ಏನಾಯ್ತು? ನೀನು ಇಷ್ಟೊಂದು ಚಿಂತೆಯಲ್ಲಿ ಯಾಕಿದ್ದೀಯಾ? ಮೈನಾ ಹಕ್ಕಿ ಎಲ್ಲ ವಿಷಯ ಹೇಳ್ತಾಳೆ. ಆಯ್ತು, ನೀನು ನಿನ್ನ ಗಂಡನನ್ನು ಹೇಗಾದರೂ ಮಾಡಿ ನನ್ನ ಹತ್ರ ಕಳಿಸು. ನಾನು ನಿನ್ನ ಚಿಂತೆಯನ್ನು ದೂರ ಮಾಡ್ತೇನೆ. ನೀನು ನಿನ್ನ ಗಂಡನ ಹತ್ರ ಹೇಳು, ನಾನೊಂದು ಜಾದೂ ಇರೋ ಮಾವಿನ ಹಣ್ಣಿನ ಮರ ಅಂತ. ಆವಾಗ ಮೈನಾ ಹಕ್ಕಿ ಮನೆಗೆ ಹೋಗಿ ಶ್ಯಾಮ್ ಹಕ್ಕಿಯನ್ನು ಎಬ್ಬಿಸ್ತಾಳೆ. ಮತ್ತೆ ಹೇಳ್ತಾಳೆ, ಇವತ್ತು ನಿಮಗೆ ನನ್ನ ಮಾತು ಕೇಳಿ ಖುಷಿ ಆಗ್ಬೋದು. ನಿಮಗೆ ಗೊತ್ತಾ, ನಾನಿವತ್ತು ಒಂದು ಜಾದೂ ಇರೋ ಮಾವಿನ ಮರ ನೋಡಿದೆ. ಅದರ ಹತ್ತಿರ ತುಂಬ ಹಣವಿದೆಯಂತೆ, ಮತ್ತೆ ತುಂಬ ಚಿನ್ನಗಳಿದೆಯಂತೆ. ಹೋಗಿ ತಗೊಂಡು ಬನ್ನಿ. ಏನು, ನಿಜನಾ? ಒಳ್ಳೆ ವಿಷಯನೇ ಹೇಳ್ದೆ ನೀನು. ಒಂದು ಸಲ ನಾವು ಶ್ರೀಮಂತರಾದರೆ ಆಮೇಲೆ ಕೆಲಸಕ್ಕೆ ಹೋಗೋದು ತಪ್ತದೆ. ಆಮೇಲೆ ಆರಾಮವಾಗಿ ಜೀವನ ಕಳಿಬೋದು. ಬೆಳಗ್ಗೆ ಶ್ಯಾಮ್ ಹಕ್ಕಿ ಮೈನಾ ಹಕ್ಕಿಯ ಜೊತೆ ಆ ಮಾವಿನ ಮರದ ಹತ್ರ ಹೋಗ್ತಾನೆ. ನೋಡಿ, ನನಗೆ ಮನೆ ಕೆಲಸಕ್ಕೆ ಸಮಯ ಆಗ್ತಾ ಇದೆ, ನಾನು ಹೋಗಬೇಕು. ಮೈನಾ ಹಕ್ಕಿ ಅಲ್ಲಿಂದ ಹೋಗ್ತಾಳೆ. ನೀನು ಜಾದು ಇರೋ ಮಾವಿನ ಮರ ಅಲ್ವಾ? ನನಗೆ ತುಂಬ ಹಣ ಬೇಕು, ಮತ್ತೆ ತುಂಬ ಚಿನ್ನ ಬೇಕು. ನನಗೆ ಶ್ರೀಮಂತನಾಗಬೇಕು. ನಿನಗೆ ಹಣ ಒಡವೆ ಎಲ್ಲ ಸಿಗ್ತದೆ. ಅದಕ್ಕಿಂತ ಮೊದಲು ನೀನು ನಾನು ಹೇಳಿದ ಕೆಲಸ ಮಾಡಬೇಕು. ಆದಷ್ಟು ಬೇಗ ಶ್ರೀಮಂತನಾಗೋ ಆಸೆಯಿಂದ ಶ್ಯಾಮ್ ಹಕ್ಕಿ ಮಾವಿನ ಮರ ಹೇಳಿದ ಕೆಲಸ ಮಾಡಲಿಕ್ಕೆ ಒಪ್ತಾನೆ. ಆ ಮಾವಿನ ಮರ ತುಂಬ ಮಾವಿನ ಹಣ್ಣು ಕೊಡ್ತದೆ. ಮತ್ತೆ ಹೇಳ್ತದೆ, ಈ ಮಾವಿನ ಹಣ್ಣನ್ನು ಮಾರಾಟ ಮಾಡಿ ಬಂದಿರೋ ಹಣ ನನಗೆ ವಾಪಸ್ ಕೊಡಬೇಕು. ಇಷ್ಟೇ ಕೆಲಸನಾ? ಆಯಿತು, ನಾನು ಮಾಡ್ತೇನೆ. ಶ್ಯಾಮ್ ಹಕ್ಕಿ ಮಾವಿನ ಹಣ್ಣು ಮಾರಾಟ ಮಾಡ್ತಾನೆ. ಮತ್ತೆ ಅದರಿಂದ ಬಂದಿರೋ ಹಣನ ಮರಕ್ಕೆ ವಾಪಸ್ ಕೊಡ್ತಾನೆ. ದಿನಾಲೂ ಅದೇ ರೀತಿ ಮಾಡ್ತಾ ಇದ್ದ. ಇವಾಗ ಶ್ಯಾಮ್ ಹಕ್ಕಿಯ ಸೋಮಾರಿತನ ದೂರ ಆಗಿತ್ತು. ಇವಾಗ ಎಲ್ಲ ಕೆಲಸನೂ ಮಾಡ್ತಾ ಇದ್ದ, ಮನೆಯಲ್ಲಿ ಮತ್ತೆ ಹೊರಗಡೆನೂ. ಒಂದು ದಿನ ಶ್ಯಾಮ್ ಹಕ್ಕಿ ಮಾವಿನ ಮರದ ಹತ್ರ ಹೋಗ್ತಾನೆ. ನೀನು ನನಗೆ ಸುಳ್ಳು ಹೇಳಿದ್ಯಾ? ನೀನು ನಿಜವಾಗ್ಲೂ ಜಾದು ಇರೋ ಮಾವಿನ ಮರವೇನಾ? ಯಾಕೆ ಹಕ್ಕಿ, ನಿನ್ನ ಹತ್ರ ಯಾವುದೇ ಪೈಸೆ ಇಲ್ಲ, ಯಾವುದೇ ಚಿನ್ನ ಇಲ್ಲ. ತಗೋ ದುಡ್ಡು. ಇದು ನಿನ್ನದೇ ದುಡ್ಡು, ನೀನೇ ದುಡಿದಿದ್ದು. ಮತ್ತೆ ನನ್ನ ಕಡೆಯಿಂದ ಈ ಒಂದು ಮಡಕೆ ಚಿನ್ನ ತಗೋ. ಇಷ್ಟೊಂದು ಹಣನಾ? ಇದು ನಾನು ದುಡಿದದ್ದ? ಇಷ್ಟೊಂದು ದುಡ್ಡು ಕೂಡ ನಂದೇನಾ? ಹಾಂ, ನಿಂದೆ. ನಿನ್ನ ಸೋಮಾರಿತನದ ಕಾರಣದಿಂದ ನಿನ್ನ ಹೆಂಡತಿ ತುಂಬ ಚಿಂತೆಯಲ್ಲಿದ್ಲು. ಇವಾಗ ಅವಳು ಖುಷಿಯಿಂದ ಜೀವನ ಮಾಡ್ತಾ ಇದ್ದಾಳೆ. ಹೋಗು, ಇವತ್ತಿನಿಂದ ಒಂದು ಒಳ್ಳೆ ಜೀವನವನ್ನು ಶುರು ಮಾಡು.